ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಸ್ವಲ್ಪ ಬಟ್ಟೆ ಎಕ್ಸ್ಚೇಂಜ್ ಇತ್ತು. ನಾನು ಸ್ವಲ್ಪ ಡ್ರೆಸ್ಗಳೆಲ್ಲ ತೊಗೊಂಡಿದ್ದೆ, ಅದು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೂ ನೋಡಿ. ಇಲ್ಲೇ ಹತ್ತಿರದಲ್ಲೇ ತೊಗೊಂಡು ಬಂದಿದೆ. ಈ ಥರ ಎಲ್ಲ ಇದೆಲ್ಲ ಒಂದೊಂದು ಟಾಪ್ಗೆಲ್ಲ 1000 ಈ ಥರ ಇದೆ. ಹಾಗಾಗಿ ನಾನು ತೊಗೊಂಡು ಬಂದಿದ್ದೆ. ಅದು ಸ್ವಲ್ಪ ಒಂದೆರಡು ಟಾಪ್ ಅದು ಇಷ್ಟ ಆಗಲಿಲ್ಲ. ಒಂದೆರಡು ಇಷ್ಟ ಆಯಿತು, ಇನ್ನೊಂದೆರಡು ಇಷ್ಟ ಆಗಲಿಲ್ಲ. ಸ್ವಲ್ಪ ಬಟ್ಟೆಗಳೆಲ್ಲ ಚೇಂಜ್ ಮಾಡಿಬಿಡೋಣ ಅದು ಅಂತ, ಚೆನ್ನಾಗಿರೋ ತಗೊಳ್ಳೋಣ ಅಂತ. ಹಾಗೆಯೇ ಸ್ವಲ್ಪ ಸಾಮಾನೆಲ್ಲ ತೊಗೋಬೇಕಿತ್ತು, ಹಾಗಾಗಿ ಬಂದೆ ಇಲ್ಲಿ. ನಾನು ಬೇಕಾಗಿರೋದಿಲ್ಲ, ಏನು ಕಾಣಿಸ್ತಾ ಇಲ್ಲ. ಕುಸ್ಲಕ್ಕಿ ಅಂದರೆ ಬೇಯಿಸಿರೋದು, ಮತ್ತು ಬೇಯಿಸಿರೋದು ಇತ್ತಾ? ಕುಸ್ಲಕ್ಕಿ ಅನ್ನೋದೇ ಬೇಯಿಸಿರೋ ಅಕ್ಕಿ ತಾನೇ, ಬಾಯ್ಲ್ ಮಾಡಿರ್ತಾರಲ್ಲ ಅದೇ ತಾನೇ ಹೇಳೋದು. ಹೌದು, ಅದು ಮಂಗಳೂರು ಕುಸ್ಲಕ್ಕಿ. ಕೊಟ್ಬಿಡಿ ಇದೆ. ಕೊಡಿ. ತಂಪಾಗಿರುತ್ತಾ? ಪಾಪಗೆ ಅವ್ನಿಗೆ ಹಿಟ್ಟು ಮಾಡಲಿಕ್ಕೋಸ್ಕರ ರಾಗಿ ಮತ್ತು ಕುಚ್ಚಲಕ್ಕಿ, ಗೋಧಿ. ಪಾಪಿಗೆ ಹಿಟ್ಟು ಮಾಡಿಸ್ಬೇಕಲ್ವ ಇವಾಗ, ಹಾಗಾಗಿ ನಾನು ರಾಗಿ, ಕುಚ್ಚಲಕ್ಕಿ ಮತ್ತು ಗೋಧಿ ಎಲ್ಲ ತಗೊಂಡು ಬಂದಿದ್ದೆ. ಪಾಪಿಗೆ ಯಾವಾಗಲೂ ನಾವು ಮನೆಯಲ್ಲಿ ನಾವು ಸರ್ಲೇಕು ಅದೆಲ್ಲ ತಂದು ತಿನ್ನಿಸೋದಿಲ್ಲ, ಮನೆಯಲ್ಲೇ ಅವ್ನಿಗೆ ಏನು ಬೇಕು ಅದನ್ನು ಮಾಡ್ಕೊಬಿಡ್ತೀವಿ. ಅವ್ನಿಗೆ ನಾನು ಈ ಥರ ಹಿಟ್ಟು ಮಾಡಿಸ್ತೀವಲ್ಲ, ಇದು ರಾಗಿ ಎಲ್ಲ ಮೊಳಕೆ ಬರೆಸಿ ಹಿಟ್ಟು ಮಾಡ್ತೀವಲ್ಲ, ತುಂಬ ಚೆನ್ನಾಗಿ ತಿನ್ಕೊಳ್ತಾನೆ. ಅವ್ನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ರಾಗಿ ಎಲ್ಲ ತಂದಿದ್ದೀನಿ. ಇದು ಎಲ್ಲ ಕ್ಲೀನ್ ಮಾಡಿರ್ತಾರಲ್ಲ, ಆ ರಾಗಿನೇ ತಗೊಂಡು ಬಂದಿರೋದು. ಇವಾಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೆನೆಸ್ಬೇಕು. ಒಂದು ಮಧ್ಯಾಹ್ನ 2 ಗಂಟೆ ಅಷ್ಟು ಗಂಟೆ ನೆನೆಸ್ಬಿಟ್ರೆ, ಆಮೇಲೆ ಸೋರ್ಲು ಹಾಕ್ಬಿಟ್ಟು ಮೊಳಕೆ ಕಟ್ಬಿಟ್ರೆ ಒಂದು ಸಣ್ಣ ಸಣ್ಣ ಮೊಳಕೆ ಬಂದಿರುತ್ತೆ. ಉದ್ದ ಮೊಳಕೆ ಬರೆಸ್ಬಾರ್ದು. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸಣ್ಣ ಸಣ್ಣ ಮೊಳಕೆ ಬಂದಿರುತ್ತೆ. ಹಾಗಾಗಿ ಆವಾಗ ಒಣಗಾಕೋಬೋದು ನೀರಳಲ್ಲಿ ಅಂತ ಹೇಳ್ಬಿಟ್ಟು. ಇದು ನೋಡಿ ಮಂಗಳೂರು ಕುಚ್ಚಲಕ್ಕಿ, ಅಲ್ಲಿದ್ದು ಇದೆಲ್ಲ ತಂಪಿರುತ್ತಂತೆ. ಹಾಗಾಗಿ ಮಂಗಳೂರು ಕುಚ್ಚಲಕ್ಕಿನೇ ತಗೊಂಡು ಬಂದಿದ್ದೀನಿ. ಮತ್ತು ಸ್ವಲ್ಪ ಗೋಧಿ, ಜಾಸ್ತಿ ಏನಿಲ್ಲ, ಒಂದು ಅರ್ಧ kg ಗೋಧಿ, ರಾಗಿ, ಮತ್ತು ಇದಕ್ಕೆಲ್ಲ ಡ್ರೈ ಫ್ರೂಟ್ಸು ಬೇರೆ ಬೇರೆ ಎಲ್ಲ ಹಾಕ್ತೀವಿ. ಇವಾಗ ಸದ್ಯಕ್ಕೆ ಇದನ್ನ ರೆಡಿ ಮಾಡೋಕ್ಕೆ ಕೊಟ್ಬಿಡೋಣ. ಮತ್ತು ಇವತ್ತು ಬೆಳಗ್ಗೆ ನಮ್ಮನೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅನ್ನೋದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ನನಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಳೆ. ಶಾವಿಗೆ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ? ನಿಮ್ಮ ಮನೆಗಳಲ್ಲೂ ಮಾಡ್ತೀರಾ? ನಮ್ಮ ಮನೇಲಿ ನನಗೆ ಇಷ್ಟ. ವಾರದಲ್ಲಿ ಒಂದಿನ ಇರುತ್ತೆ ಶಾವಿಗೆ ಉಪ್ಪಿಟ್ಟು. ನನಗೆ ಇಷ್ಟನೇ, ಅಂದರೆ ಇಷ್ಟ, ತುಂಬ ಫೇವ್ರೇಟ್ ಅಂತಲ್ಲ, ಓಕೆ ತಿನ್ಬೋದು, ತೊಂದರೆ ಇಲ್ಲ. ವಾರದಲ್ಲಿ ಒಂದು ಸರಿ. ಇನ್ನೇನು ಬೆಳಗ್ಗೆ ಆಯ್ತಂದರೆ ತಿಂಡಿ ಏನು ಅದೇ ಕೆಲಸ ತಾನೆ. ನೋಡಿ, ನಾವು ಎಷ್ಟೇ ಕ್ಲೀನಾಗಿರೋ ರಾಗಿ ತೊಗೊಂಡು ಬಂದಿದ್ದೀವಿ ಅಂದರೂ ಕೂಡ ಈ ಥರ ಗಲೀಜು ಇದ್ದೇ ಇರುತ್ತೆ. ನೀವು ಮುದ್ದೆಗೆ ಮಾಡಿಸ್ಕೊಳಕ್ಕಾಗ್ಬೋದು, ಮಕ್ಕಳಿಗೆ ಆಗ್ಬೋದು, ಯಾರಿಗೆ ಆದರೂ ಕೂಡ ರಾಗಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ನಂತರನೇ ಪೌಡ್ರ್ ಮಾಡಿಸ್ಕೊಡಿ. ನಮ್ಮ ಮನೇಲಂತೂ ನಾವು ಮುದ್ದೆ ಮಾಡಿಸ್ಕೊಂಡ್ರು ಕೂಡ ನಾನು ರಾಗಿನ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸ್ಕೊಂಡು ಅದನ್ನ ತೊಗೊಂಡೋಗಿ ಪೌಡ್ರ್ ಮಾಡ್ಕೊಂಡು ಬರ್ತೀವಿ. ಈಗ ಪಾಪುಗಲ್ವ ನೋಡಿ, ಇದನ್ನೊಂದು 5-6 ಸರಿ ಚೆನ್ನಾಗಿ ತೊಳಿಬೇಕು. ನೋಡಿ ನೀರು ಎಷ್ಟು ಗಲೀಜಾಗಿ ಕಾಣಿಸ್ತಿದೆ ಅಂತೇಳಿ. ಎಷ್ಟೇ ಕಾಸ್ಟ್ಲಿ ರಾಗಿ ಆದರೂ, ಹೌದು, ಎಷ್ಟೇ ಕಾಸ್ಟ್ಲಿ ರಾಗಿ ಆದರೂ ಕೂಡ ಹೀಗೆ ನೋಡಿ. ರಾಗಿ ಕಾಸ್ಟ್ಲಿ ಆಗ್ಬೋದು ಪುಟ, ಎಲ್ಲ ರಾಗಿ ಬೆಳೆಯೋದು ನಾವು ರೈತರು ಅಂತಂದಮೇಲೆ ಮಣ್ಣಲ್ಲೇ ಬೆಳಿಬೇಕು, ಮಣ್ಣಲ್ಲೇ ರಾಗಿನ ರೆಡಿ ಮಾಡ್ಕೋಬೇಕು. ಹಾಗಾಗಿ ತುಳಿದಾಡೋದು, ಓಡಾಡೋದು ಮಣ್ಣಲ್ಲಿ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಇದನ್ನು ಮಾಡ್ಕೋಬೇಕು. ರಾಗಿ ಕಾಸ್ಟ್ಲಿ ಅಂದ್ಬಿಟ್ಟು ಬೇರೆ ಕಡೆ ಬೆಳೆಯೋಕ್ಕಾಗುತ್ತಾ? ಮತ್ತು ಭೂಮಿಯಲ್ಲೇ ಬೆಳಿಬೇಕು, ಮಣ್ಣಲ್ಲೇ. ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ನೀರು ಹಾಕಿ ಈ ಥರ ಬೆಳ್ಳಗೆ ಕಾಣ್ತಿದೆ ನೋಡಿ. ನೀರೆಲ್ಲ ಕ್ಲೀನಾಗಿ ತೊಳೆದು ಈ ರೀತಿ ನೀರಲ್ಲಿ ನೆನೆಸಿದ್ದೀನಿ. ಇದು ಮಧ್ಯಾಹ್ನ ಒಂದು 3 ಗಂಟೆವರೆಗೂ ಇದ್ದರೆ ಚೆನ್ನಾಗಿ ನೆಂದಿರುತ್ತಲ್ವ, ಆಮೇಲೆ ಮೊಳಕೆ ಕಟ್ಬೋದು. ಇಲ್ಲಿ ನೋಡಿ, ಉಪ್ಪಿನಕಾಯಿ ಕೂಡ ಮಾಡಿಟ್ಟಿದ್ದೀನಿ. ಈರುಳ್ಳಿಕಾಯಿ ಉಪ್ಪಿನಕಾಯಿ ನಾವಲ್ಲೇ ಯಾವಾಗಲೂ ಮಾಡ್ಕೊಳ್ತಾ ಇರ್ತೀನಿ.
ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬ ಬರುತ್ತಲ್ಲ ಅದರಲ್ಲಿ ಅಥವಾ ಜಾಡಿ ಎಲ್ಲ ಹಾಕಿಡಬೇಕು. ಏನು ಪುಟ? ಅದು ಆಲ್ರೆಡಿ ತಿಂತಾನೆ ಇದೆ. ಹೌದು, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಊಟ ಚೆನ್ನಾಗಿ. ಸುನಿಲ್ ವಿಡಿಯೋ ಕಾಲ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಬಿಸಿಲು. ಯಾರು? ಅಪ್ಪ ತಿಂಡಿ ಆಯ್ತಾ? ನಮ್ಮನೆ ಸುನಿಲ್ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಅಡುಗೆ ಮನೇಲಿ ಇರ್ಬೇಕಾದ್ರೆ ಅಲ್ಲಿ ಇಟ್ಬಿಟ್ಟು ಮಾತಾಡ್ಕೊಂಡಿರೋದು. ತಿಂಡಿ ಏನು ತಿಂದ್ರಿ? ಕೇಳಿಸ್ತಾ ಇದೆ ಇಲ್ಲೋರ್ಗೆ? ಬೆಳಗ್ಗೆನೆ ಮೊಟ್ಟೆ ತಿಂಡಿ ಬ್ರೇಕ್ಫಾಸ್ಟ್ ಹಂಗೆಲ್ಲ ಇರುತ್ತೆ. ಸುನಿಲ್ ಕೂಡ ಬಂದರು ನೋಡಿ ಅಪ್ಪ ವಿಡಿಯೋ ಕಾಲಲ್ಲಿ. ಆದಷ್ಟು ಬೇಗ ಬರ್ತಾರೆ ರಜಕ್ಕೂ ಕೂಡ. ಮತ್ತು ನೋಡಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ನಮ್ಮ ಮೈಸೂರಲ್ಲಂತೂ ಫುಲ್ ಬಿಸಿಲಿದೆಪ್ಪ, ನಿಮ್ಮ ಡೆಲ್ಲಿಯಲ್ಲಿಲ್ಲ. ಸರಿ ಸರಿ, ಹುಷಾರು. ರೆಡಿ ಆಗ್ಬೇಕು ಇವಾಗ. ಸಾವಿಗೆ ಉಪ್ಪಿಟ್ಟು ರೆಡಿ. ಎದ್ದಿದ್ದು ಲೇಟ್ ಆಯಿತು. ಹಾಲಿಡೇ ಇವಾಗ ಸದ್ಯಕ್ಕಿಲ್ಲಪ್ಪ. ಯಾರಿಗೆ? ನಾಳೆ ನಾಳಿದ್ದು ಹಾಲಿಡೇ. ಸರಿ, ಬ್ರಷ್ ಮಾಡ್ಕೊಂಡು 2 ದಿನ ಅವನಿಗೆ. ಕೈಗಳು ತೊಳ್ಕೊಂಡು ಬನ್ನಿ. ಪರು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಪರಿ. ಇವಾಗ ತಾನು ಇಳಿದ್ಬಿಟ್ರು ನಮ್ಮ ಪರು ಗೌಡ್ರು. ಹೌದು ಹೌದು, 2 ಡೇಸ್ ರಜಾ. ಏನೀಗ ಖುಷ್ ಗೌಡ್ರು ರೆಡಿ ಆಗ್ತಿದ್ದಾರೆ. ನಮ್ಮ ಪರಮ್ ಗೌಡ್ರು ಇವಾಗ ತಾನು ಎದ್ದು ಬಂದು ಇಲ್ಲೇ ಕೂತಿದ್ದಾರೆ, ಮುದ್ದು ಮುದ್ದಾಗಿ ಕೂತಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳ್ಬಿಡು ಪರ್ ನೀನು. ಗುಡ್ ಮಾರ್ನಿಂಗ್ ಅಮ್ಮಮ್ಮ. ಗುಡ್ ಮಾರ್ನಿಂಗ್ ಮಮ್ಮ. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ಹೇಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ಹೇಳಲ್ವಾ? ಹೇಳಲ್ವಾ? ಫೋನೇ ನೋಡ್ಕೊಂಡಿರೋದು ನೋಡು. ಇವಾಗ ಅವಾಗ ಒಂದು ವಾರ ಚೆನ್ನಾಗಿ ಮಾಡ್ಕೊಂಡು 9 ಗಂಟೆವರೆಗೆ. ಇವಾಗ ಇವತ್ತು 2 ದಿನದಿಂದ 8 ಗಂಟೆ. ಓ ಓ, ಬರೀಗೊಂದು ಸಾಂಗ್ ಹೇಳಿದ್ರೆ ಇಷ್ಟ. ವಸಂತ ವಸಂತ ಓ ಬ್ಯೂಟಿಫುಲ್ ವಸಂತ ಅಂದ್ರೆ ನಗ್ತಾನೆ ಅವನು. ಅಲ್ಲ ಪರಿ, ಅವ್ನು ಫೋನ್ನೇ ನೋಡೋದು ನೋಡಿ ಹೆಂಗೆ ನೋಡ್ತಾನೆ. ರೆಡಿಯಾಗಿಲ್ವಾ? ಏನೂ ಹಾಕೊಂಡಿಲ್ಲ ಮುಖಕ್ಕೆ. ಊಟನ ತಿಂಡಿನೋ? ಹಾಂ ಹಾಂ. ಓ, ನಿಮ್ಗೆ ಯಾಕೆ ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಮೂಡಿಲ್ಲ ನನಗಿದೆ ಸಾಹೇಬ್ರಿಗೆ. ಇವತ್ತು ರಜಾ ಅಮ್ಮ, ಸ್ಕೂಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮೇಮ್ ಏನು ಹೇಳಿದ್ರು? ಓ ಖುಷ್ ಗೌಡ ಇವತ್ತು ಬರಬೇಡ, ಸ್ಕೂಲ್ ರಜಾ ಇದೆ ಅಂದ್ರ? ಎಲ್ರಿಗೂ ಹೇಳಿದ್ರ? ಆದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬಾ ಸ್ಕೂಲ್ನ. ಮೆಸೇಜ್ ಬಂದಿದೆಯಂತಲ್ಲ. ನಿಮ್ಮ ಮ್ಯಾಮ್ ಬರ್ತಾರೆ ಕಣೋ, ಬರ್ಲಿಲ್ಲ ಅಂದ್ರೆ ಬೇರೆ ಬರ್ತಾರೆ. ಗೌಡ್ರಿಗೆ ಶಾವಿಗೆ ಯಾಕೆ ಮಾಡಿದೆ? ಮಾವು ಮುಂದೆ ಹೇಳ್ಬಿಟ್ಟೆ ಜೋರಾಗಿ, ಸುಮ್ಮನೆ. ಮಾವನ್ಗೂ ಇಷ್ಟ ಇಲ್ಲ. ಆಮೇಲೆ ಬುಜ್ಜಿಗೂ ಇಷ್ಟ ಇಲ್ಲ. ಏನೇನು 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 ಶಾವಿಗೆ ಇಷ್ಟ ಇಲ್ಲ. ತಿನ್ನೋಡು ಒಂದು ಟೈಮು ಹೇಗಿದೆ. ನಾನೇನು ಹೇಳ್ಕೊಟ್ಟಿದ್ದೀನಿ? ನಾನು ತಿನ್ನ ಎಷ್ಟೋ ಮಕ್ಕಳಿಗೆ ಹೇಳು, ಮುಂದಕ್ಕೆ ನೀನು ಹೇಳು. ಹೇಳು, ಅದ್ರ ಮುಂದಕ್ಕೆ ಹೇಳಲ್ಲ. ಹೇಳು ಮತ್ತೆ. ನೋಡಿ ನೋಡಿ ನೋಡಿ, ಕೈಯೆಲ್ಲ ಹೇಗೆ ಮಾಡ್ಕೊಂಡಿದ್ದಾನೆ. ನಾನು ಅದನ್ನೇ ಹೇಳ್ಕೊಟ್ರದು. ಇವನು ಇದು ಊಟ ತಿನ್ನಲ್ಲ, ಚೆನ್ನಾಗಿಲ್ಲ, ಮತ್ತೆ ತಟ್ಟಲ್ಲಿ ಬಿಡ್ತೀನಿ ಸಾಕು ಅಂದಾಗ ಎಷ್ಟೋ ಮಕ್ಕಳಿಗೆ ತಿನ್ನಕ್ಕೆ ಊಟ ಇರಲ್ಲ, ಹಾಗೆ ಮಾಡಬಾರ್ದು ಅಂತ ಇವ್ನಿಗೆ ಹೇಳ್ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ಬಾರ್ದು ಅಂತ ಮುಖ ಮುಚ್ಕೊಳ್ತಿದ್ದಾನೆ. ನೋಡಿ, ಹೇಳ್ಬಿಡಿ. ಎಷ್ಟೋ ಮಕ್ಕಳಿಗೆ ಊಟನೇ ಇರಲ್ಲ. ಆಮೇಲೆ ಹಂಗಂದ್ರೆ ನಾನು ಅದನ್ನೇ ಹೇಳ್ಕೊಟ್ರದ. ಎಷ್ಟೋ ಮಕ್ಕಳಿಗೆ ಊಟನೇ ಇರಲ್ಲ, ಬೇಡ್ಕೊಂಡು ತಿಂತಾರೆ. ಎಷ್ಟೋ ಮಕ್ಕಳಿಗೆ ಅಪ್ಪ ಅಮ್ಮನೇ ಇರಲ್ಲ, ಅಲ್ವಾ? ಅದಕ್ಕೆ ಬೇಡ ಅನ್ಬಾರ್ದು. ತಿನ್ನು, ಬೇಗ ಬೇಗ ತಿನ್ಕೋ. ಬೇಗ ಟೈಮ್ ನೋಡು, ಸ್ವಲ್ಪ ಹಂಗೆ ಟೈಮ್ ನೋಡು. ಶಾವಿಗೆ ಇಷ್ಟ ಇಲ್ಲ. ಆಯ್ತು, ಟೈಮ್ ನೋಡು. ಇನ್ನೇನು ಇಷ್ಟ ನಿಂಗೆ? ಏನಿಷ್ಟ? ದೋಸೆ, ನೆನ್ನೆ ಮಾಡಿದ್ದೆ. ಚಪಾತಿ ಯಾವತ್ತು ಮಾಡ್ತೆ? ಮೊನ್ನೆ ಮಾಡಿ. ಏನು ಮುಂದಕ್ಕೆ ಏನಿಷ್ಟ?
ಇಡ್ಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬು ಮಟನ್ ಬಿರಿಯಾನಿ ಫಿಶ್ ಬಿರಿಯಾನಿ ಫಿಶಲ್ಲಿ ಯಾವತ್ತು ಬಿರಿಯಾನಿ ಮಾಡ್ಕೊಟ್ಟಿದ್ದೆ ನಾನು? ಮಾಡ್ಕೊತೀವಿ ಫಿಶ್ ಕಬಾಬು. ಓ ಅದೆಲ್ಲ ನೋಡ್ಬಿಟ್ಟು ನೋಡಿ, ಇದೆಲ್ಲ ಹೋಗಲ್ವಂತೆ. ಇವ್ನು ನೋಡಿ ಹೆಂಗ್ ನೋಡ್ತಾ ಇದ್ದಾನ. ನೀನ್ ಬರೋವರೆಗೂ ಮಾಡಿರ್ತೀನಿ. ಬಿಡು ಬಿಡು, ಒಂದ್ ಕಾಲ್ ಬಿಡು. ಮಮ್ಮ ಏನೋ ಮಾಡತ್ತಂತ ಕೇಳು. ನೀನ್ ಬರೋ, ನಾನು ಇವತ್ತು ಊಟನೇ ಮಾಡಲ್ಲ. ನಂಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್. ಚಿಕನ್ ಒಂದೇ ಮಾಡ್ಬೋದು. ನಾನು ಇವತ್ತು ಊಟನೇ ಮಾಡ್ತಾ ಇಲ್ಲ, ಬ್ರೇಕ್ಫಾಸ್ಟೇ ಮಾಡಲ್ಲ ಬೆಳಿಗ್ಗೆ. ನೀನ್ ಬೇಜಾರ್ ಮಾಡಿದ್ಯಾ ನನಗೆ? ಯಾಕೆ? ನಾನು ತಿನ್ನಲ್ಲ ನಾನು ಇವತ್ತು. ಪರವಾಗಿಲ್ಲ ಬಿಡು, ಕೋಪ ಮಾಡ್ಕೊಬೇಡ. ನೀನ್ ತಿಂಡಿ ಮಾಡಲ್ಲ ಅಂದಲ್ಲ. ಚಿಕನ್ ಮಾಡ್ದಲ್ಲ ನನ್ಗೆ ಇಷ್ಟನೇ ಇಲ್ಲ. ನೀನ್ ಉಪ್ಪಿಟ್ಟು ಮಾಡಿದ್ಯಮ್ಮ. ಬೇಡ ಬಿಡಪ್ಪ ನೀನು. ಅಯ್ಯೋ ನೀನ್ ಏನ್ ಹೇಳಿದ್ರು ನನಗೆ ಡಿಸೈಡ್ ಮಾಡಿ. ಇಲ್ಲ ತಿಂತಾಳೆ ಬಿಡು. ನೀನ್ ಹೇಳ್ದಲ್ಲ ತಿನ್ನಿಸ್ತೀನಿ ಬಿಡು. ದೇವ್ರಿಗೆ ಏಕಾದಶಿ ಅದಕ್ಕೆ ತಿನ್ನಲ್ಲ ಬಿಡು. ಆಯ್ತು. ಅಯ್ಯೋ ಅವ್ನಿಗೆ ಫೀಲ್ ಮಾಡ್ಕೊಬಿಟ್ಟು ಅಷ್ಟಕ್ಕೆ ಅವ್ರ ಅಮ್ಮಂಗಂದಿಟ್ಲು ಆಯ್ತು ತಿನ್ಸು ಅಂತ. ಇಷ್ಟೇ ಒಂದು ಮಾವೊಂದು ಬಿಡೋದು. ಫೇಸ್ ವಾಶ್ ಎಷ್ಟಿರಂಗಿದ್ದಾನೆ ನೋಡೋಣ. ಅದು ತುಂಬಾ ಇದೆ ಫುಲ್ ಬಿಟ್ಟದಲ್ಲಿ. ಎಷ್ಟು ಬಿಟ್ಟಿದ್ದಾನೆ ನನಗೆ ಬೇಡ ಅಂತ ಅನ್ಸ್ತಿರ್ತಾನೆ. ಲೆಮನ್ ಅಂತಲ್ವಾ ಅದು? ಬಿಡು ನೋಡೋಣ. ಕೇಳ್ಬಿಟ್ಟೆ ಸಿಗ್ತೀನಿ ಮತ್ತೆ ಇನ್ನೊಂದ್ಸರಿ. ನೀವೇ ಹಚ್ಕೊಳ್ಳಿ, ನಿಮ್ಗೆಲ್ಲ ಎಫೆಕ್ಟಿವ್ ರಿಸಲ್ಟ್. ಹ್ಞೂ ಬೇಡ ತಾಯಿ. ಹೋಗಿ ಆನ್ ಮಾಡಿ. ನಾನೇ ಇವಾಗ ಸೈಟ್ ಹತ್ರ ಬಂದೆ ನೋಡಿ. ಹಾಕ್ಸದಾ? ಬೆಳಗ್ಗೆ ಎಲ್ಲಕ್ಕೂ ಹಾಕ್ಬೇಕಲ್ವಾ ನೀರು? ಫುಲ್ ಎಲ್ಲ ಇದಕ್ಕೇನಂತಾರೆ ಕಾಂಕ್ರೀಟ್ ಹಾಕೋದು ಅಂತಾರ. ಫುಟಿಂಗ್. ಅದು ಗೊತ್ತಿಲ್ಲ. ಫುಟಿಂಗ್ ಹಾಕ್ತಾಯಿದ್ದಾರೆ. ಫುಟಿಂಗ್ ಡೈಲಿ 3 ಸರಿನಾ? ಅದೇ ಬೆಳಗ್ಗೆ ಒಂದು ಸರಿ ನಮ್ಮ ಮನೆಯವ್ರು ಕಳಿಸಿರ್ತೀನಿ. ಮತ್ತಂತ ಬಂದು ಹಾಕಿರ್ತಾರೆ. ನೀವು ಬಂದಾಗ ಒಂದು ಸರಿ 4 ಸರಿ ಆಗಿರುತ್ತೆ. ಹ್ಞೂ ತುಂಬ ಬಿಸಿಲೈತೆ ತಾನೆ, ಬೇಕು. ಸಿಮೆಂಟ್ ಇವಾಗ ಬೇಗ ಕೆಲಸ ಮುಗ್ದಿದ್ರೆ ಇನ್ನೇನು ಕೆಲಸ ಮಾಡ್ತೀರಾ ಈಗ?